ಹಗರಿಬೊಮ್ಮನಹಳ್ಳಿ ಮಾಜಿ ಶಾಸಕ ಭೀಮಾ ನಾಯಕ್ ವಿರುದ್ಧ ಅವರ ತಂಗಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ನ್ಯಾಯಾಲಯದ ಆದೇಶ ಇದ್ರೂ ಭೀಮಾ ನಾಯಕ್ ನನಗೆ ಅನ್ಯಾಯ ಮಾಡಿದ್ದಾರೆ, ನನ್ನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಭೀಮಾ ನಾಯಕ್ ಆಕೆ ನನ್ನ ತಂಗಿಯೇ ಅಲ್ಲ ಅಂತ ಹೇಳ್ತಿದ್ದಾರೆ. ಆಸ್ತಿಗಾಗಿ ಒಡ ಹುಟ್ಟಿದವಳನ್ನೇ ದೂರ ಮಾಡ್ಕೊಂಡಿದ್ದಾರೆ. ಏನಿದು ಆಸ್ತಿ ಕಿರಿಕ್ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕಳಚಿ ಬಿದ್ದಿರೋ ಸಿಸಿ ಕ್ಯಾಮ್ರಾ, ಗಲಾಟೆಯ ಸುದ್ದಿ ಕೇಳಿ ಮನೆ ಮುಂದೆ ನೆರೆದಿರೋ ಜನ, ಕೋರ್ಟ್ ಆದೇಶದ ಪ್ರತಿ ತೋರಿಸ್ತಿರೋ ಮಹಿಳೆ. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ. ಇದಕ್ಕೆ ಕಾರಣ ಮಾಜಿ ಶಾಸಕ ಭೀಮಾ ನಾಯಕ್ ದೌರ್ಜನ್ಯ ಮಾಡಿದ್ದಾರೆ ಅಂತ ಕೇಳಿ ಬಂದಿರೋ ಆರೋಪ. ಮಾಜಿ ಶಾಸಕ ಭೀಮಾ ನಾಯಕ್ರಿಂದ ದೌರ್ಜನ್ಯ. ಅಣ್ಣನ ವಿರುದ್ಧ ಪೊಲೀಸ್ ಠಾಣೆಗೆ ತಂಗಿಯ ದೂರು. ಹೀಗೆ ಕೋರ್ಟ್ ಆದೇಶ ಹಿಡಿದು ನಿಂತಿರೋ ಮಹಿಳೆಯ ಹೆಸರು ಶಕುಂತಲಾಬಾಯಿ ಅಲಿಯಾಸ್ ಸಕ್ಕುಬಾಯಿ. ಹಗರಿಬೊಮ್ಮನಹಳ್ಳಿ ಮಾಜಿ ಶಾಸಕ ಭೀಮಾ ನಾಯಕ್ ತಂಗಿ. ಇವರು ಸ್ವಂತ ಸಹೋದರನ ವಿರುದ್ಧವೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಭೀಮಾ ನಾಯಕ್ ನಮ್ಮ ಮನೆಗೆ ನುಗ್ಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಮನೆಗೆ ಅಳವಡಿಸಿದ್ದ ಸಿಸಿ ಕ್ಯಾಮೆರಾಗಳನ್ನ ಕಿತ್ತೆಸೆದಿದ್ದಾರೆ. ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸಕ್ಕುಬಾಯಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅಲ್ಲದೆ ಸಹೋದರನ ವಿರುದ್ಧ ಹಲವು ಆರೋಪ ಮಾಡಿದ್ದು ಕೋರ್ಟ್ ಆದೇಶವನ್ನ ಕೂಡ ತೋರಿಸುತ್ತಿದ್ದಾರೆ. ಕೋರ್ಟ್ ಆದೇಶಕ್ಕೂ ಬೆಲೆ ಕೊಡ್ತಿಲ್ವಾ ಎಕ್ಸ್-ಎಂಎಲ್ಎ? ಸಹೋದರನ ವಿರುದ್ಧ ತಂಗಿಯ ಹಲವು ಆರೋಪ. ಭೀಮಾ ನಾಯಕ್ ತಂದೆ ಸ್ವಾಮಿ ನಾಯಕ್ ಅಲಿಯಾಸ್ ತಾಟು ನಾಯಕರಿಗೆ ಭೀಮಾ ನಾಯಕ್ ಸೇರಿ 4 ಮಕ್ಕಳಿದ್ದಾರಂತೆ. ಭೀಮಾ ನಾಯಕ್ ದೊಡ್ಡವರಾದ್ರೆ ಇವರಿಗೆ 3 ತಂಗಿಯರಿದ್ದಾರೆ. ಈ 4ರಲ್ಲಿ ಕೊನೆಯವರೇ ಈ ಶಕುಂತಲಾಬಾಯಿ ಅಲಿಯಾಸ್ ಸಕ್ಕುಬಾಯಿ. ಇವರು ತಮ್ಮ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಇವರ ಮನವಿಯನ್ನ ಪುರಸ್ಕರಿಸಿದ ನ್ಯಾಯಾಲಯ ಆಸ್ತಿಯಲ್ಲಿ ಭಾಗ ನೀಡುವಂತೆ ಆದೇಶ ಹೊರಡಿಸಿದೆ. ಅದರಂತೆ ಸಕ್ಕುಬಾಯಿಗೆ 1 ಕೋಟಿ ರೂಪಾಯಿ ನಗದು ಆಸ್ತಿಯಲ್ಲಿ ಭಾಗ ನೀಡಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. ಆದರೆ ತಮ್ಮ ಅಣ್ಣ ಕೇವಲ 24 ಲಕ್ಷ ರೂಪಾಯಿ ಮಾತ್ರ ನೀಡಿದ್ದಾರೆ. ಉಳಿದ ಹಣ ಮತ್ತು ಆಸ್ತಿ ನೀಡಿಲ್ಲ ಅಂತ ಅವರ ತಂಗಿ ಸಕ್ಕುಬಾಯಿ ಸಾಲು ಸಾಲು ಆರೋಪ ಮಾಡಿದ್ದಾರೆ. ಸರ್, ನನ್ನ ಸ್ವಂತ ತಂಗಿ, ನಾವು 3 ಮಂದಿ ಅಕ್ಕ ತಂಗಿಯರ. ಭೀಮಾ ನಾಯಕ್ ಒಬ್ಬನ್ ಸರ್, ನಮ್ಮ ಅಣ್ಣನೇ ಸರ್ ಸ್ವಂತ. ಇಷ್ಟೇ ನಾನು ತಂದಿದ್ಮೇಲೆ ನಮ್ಮ ತಂದೆ ಆಸ್ತಿಗೆ ಹೆಂಗ್ ಮತ್ತೆ ಇದು ಸರ್ ರಾಜಿ ಮಾಡಿ ಇದೆ ಸರ್ ಸ್ಟೇ ನಾನು ತಂದಿರೋದು. ಅವಾಗ ಸ್ವಂತ ತಂಗಿ, ಇವಾಗ ಸ್ವಂತ ತಂಗಿ ಅಲ್ಲ ಅಂದ್ರೆ ಹೆಂಗ್ ಸರ್? ಸ್ವಂತ ನನ್ನ ತಾಟಪ್ಪ ನಾಯ್ಕ, ನಮ್ಮ ತಂದೆಯರ ಹೆಸರು ಸ್ವಾಮಿ ನಾಯ್ಕ್ ಅಲಿಯಾಸ್ ತಾಟು ನಾಯ್ಕ್ ಸರ್. ನಮ್ಮ ತಂದೆಯರಿಗೆ ಲಾಸ್ಟ್ ಮಗಳು ಸರ್ ನಾನು. ಈಗ ನಿಮ್ಗೆ ಅವರೆಲ್ಲ ನಾವು ದುಡ್ಡು ಕೊಟ್ಟಾಗಿದೆ, ಕೋರ್ಟಿಂದ ಎಲ್ಲ ಡಿಗ್ರಿ ಆಗಿದೆ. ಮತ್ತೆ ಸರ್ ಡಿಗ್ರಿ ಪ್ರಕಾರ ನನಗೆ ಇನ್ನೂ 1 ಕೋಟಿ ಕೊಡ್ಬೇಕು ಸರ್. ನನಗೆ ಮೊನ್ನೆ ನನಗೆ ದುರ್ಗಾದೇವಿ ಟ್ರಾನ್ಸ್ಪೋರ್ಟ್ಲಿಂದ 74 ಲಕ್ಷ ಬರೋದು, ಆತನ ಇಂಡಿವಿಜುವಲಿಂದ 25 ಲಕ್ಷ ರೂಪಾಯಿ ನನಗೆ ದುಡ್ಡು ಹಾಕಿದ್ದಾರೆ ಸರ್ ಅವರು. ಇನ್ನು ನನಗೆ ದುರ್ಗಾದೇವಿ ಟ್ರಾನ್ಸ್ಪೋರ್ಟ್ಲಿಂದ ನನಗೆ ಇನ್ನು 50 ಲಕ್ಷ ಬರಬೇಕು. ಈತ ಡಿಗ್ರಿ ಪ್ರಕಾರ 1 ಕೋಟಿ ಕೊಡೋದು 25 ಲಕ್ಷ ರೂಪಾಯಿ ನನಗೆ ಹಾಕಿದ್ರೆ 40-60 ಜಾಗ ಅವ್ರ ಮಿಸ್ಸಸ್ ಹೆಸರು ಮೇಲೆ ಇರೋದು ವಿವೇಕಾನಂದರ ಅದ್ರಾಗ ಸರ್. ಮತ್ತು ಒಂದು ಹೊಲ ಸರ್ ನಮ್ದು 84/B 1 ಎಕರೆ 36 ಸೆನ್ಸ್ ಹೊಲ ಕೊಡ್ಬೇಕು ಸರ್. 4 ಅಂತರ್ಸ್ ಮನಿ ಕಟ್ಕೊಡ್ಬೇಕು, 3 ವರ್ಷ ಟೈಮಿಂಗ್. ನನ್ನ ಹತ್ರ ಡಿಗ್ರಿ ಕಾಪಿ ಇದೆ ಸರ್, ನನ್ನ ಹತ್ರ ನ್ಯಾಯಾಲಯದಿಂದನೇ ಆಗಿದೆ. ನ್ಯಾಯಾಲಯದಿಂದನೇ ಆಗಿರೋದು. ಆಕೆ ನನ್ನ ತಂಗಿಯೇ ಅಲ್ಲ ಎಂದ ಭೀಮಾ ನಾಯಕ್. ಕೋರ್ಟ್ ಆದೇಶದಂತೆ ನಾನು ನಡೆದುಕೊಂಡಿದ್ದೇನೆ.
ಯಾವಾಗ ಹಗರಿಬೊಮ್ಮನಹಳ್ಳಿ ಮಾಜಿ ಶಾಸಕ ಭೀಮಾ ನಾಯಕ್ ವಿರುದ್ಧ ಅವರ ತಂಗಿ ಗಂಭೀರ ಆರೋಪಗಳನ್ನು ಮಾಡಿದ್ರು, ನಿಮ್ಮ ಗ್ಯಾರಂಟಿ ನ್ಯೂಸ್ ಭೀಮಾ ನಾಯಕ್ರನ್ನ ಸಂಪರ್ಕಿಸಿತು. ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಜೊತೆಗೆ ಮಾತನಾಡಿದ ಭೀಮಾ ನಾಯಕ್, ಆಕೆ ನನ್ನ ತಂಗಿಯೇ ಅಲ್ಲ, ಆಸ್ತಿ ವಿಚಾರ ಕೋರ್ಟ್ನಲ್ಲಿದೆ, ಆಕೆ ಇರುವುದು ನಮ್ಮ ಮನೆಯಲ್ಲೇ, ನಮ್ಮ ಮನೆಗೆ ನಾವು ಹೋಗಬಾರದ, ಆಸ್ತಿ ವಿಚಾರ ಕೋರ್ಟ್ನಲ್ಲಿರುವುದರಿಂದ ನಾನು ಹೆಚ್ಚಿಗೆ ಈ ವಿಚಾರದ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದರು. ಗ್ಯಾರಂಟಿ ನ್ಯೂಸಿಂದ ವೆಂಕಟೇಶ್ ಕುಲಕರ್ಣಿ ಅಂತ ಮಾತಾಡ್ತೀನಿ ಸರ್. ಹೇಳಿ ಸರ್, ಅದೇ ಇವತ್ತು ಈ ಸಂಜೆ ತಾವು ತಮ್ಮ ಸಹೋದರಿ ಮೇಲೆ ಹಲ್ಲೆ ಮಾಡಿದ್ದೀರಿ ಅಂತೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರಂತೆ ಸರ್. ಗೊತ್ತಿಲ್ಲರಿ, ನಾನು ಯಾವುದಲ್ಲೇ ಮಾಡಿಲ್ಲ. ಆಸ್ತಿ ಅವಳು ಏನ್ ಕೇಳಿದಾಳೆ ಆಸ್ತಿ ಕೊಟ್ಟಿದ್ದೀವಿ, ಕೋರ್ಟ್ ಡಿಗ್ರಿ ಆಗಿದೆ. ಹಾಂ ಸರ್. ಕೋರ್ಟಿಗೆ ಹೋಗಿದ್ದಾಳೆ, ಕೋರ್ಟ್ ಕಡೆಯಿಂದ ಡಿಸೈಡ್ ಆಗಿದೆ. ಹಾಂ ಸರ್. ಲೋಕ ಅದಾಲತಲ್ಲಿ ಡಿಸೈಡ್ ಆಗಿದೆ. ಆಕೆ ಏನೇನ್ ಕೊಡ್ಬೇಕು ನಾವೆಲ್ಲ ಕೊಟ್ಟಿದೀವಿ. ಈಗೇನ್ ಮನಿ ಐತೆ ಅದು ನಮ್ಮ ಮನಿ, ಅದ್ ನಮ್ಮ ಮನಿ ಬಿಡ್ಬೇಕಲ್ಲ, ಕೋರ್ಟ್ ಡಿಗ್ರಿಯಲ್ಲಿ ಇಲ್ಲ ಅದು. ಹಾಂ ಸರ್. ಮನಿ ಬಿಡ್ರಿ ಅಂತ ಹೇಳಕತ್ತಿ, ಯಾಕೆ ಮನಿ ಬಿಡಲ್ಲ ಅಂತ ಹೇಳಿದ್ರೆ ನಮ್ಮ ಆಸ್ತಿ ಅಲ್ಲ, ನಮ್ಮ ತಂದೆ ನಾವು ಎಲ್ಲ ಬಾಳಿ ಬದುಕಿದ್ ಮನೆ. ನಮ್ಮ ಮನಿ ನಾವು ಬಿಡಕ್ಕಾಗತ್ತ ಆಕೆಗೆ? ಸರ್, ಸ್ವಂತ ಸಹೋದರಿನ ಸರ್ ತಮ್ಗೆ? ಸ್ವಂತ ಗೊತ್ತಿಲ್ಲ, ನಮ್ಮಪ್ಪ ನಮ್ಮಮ್ಮ ಕೇಳ್ಬೇಕು. ಸ್ವಂತನ ಏನಂತ ಸಾಕಿದಾರೆ ಏನಂತ ಗೊತ್ತಿಲ್ಲ ನಮಗೆ. ಹಾಂ ಸರ್. ಹಾ, ಅಲ್ಲ ಸರ್, ಈಗ ಅವರು ಸ್ವಂತ ಸಹೋದರಿ ಅಂತ ಹೇಳಿದ್ರು. ಇಲ್ಲ ನಾನು ಸ್ವಂತ ಅಲ್ಲ, ಸೋದರಿ ಅಲ್ಲ, ಸ್ವಂತ ಅಲ್ಲ. ಸ್ವಂತ ಸಹೋದರಿ ಅಲ್ಲ ಸರ್? ಅಲ್ಲ ಅಲ್ಲ ಸರ್, ಯಾಕೆ ಅವರು ನಿಮಗೆ ಈಗ ಆಸ್ತಿ ವಿಚಾರಕ್ಕೋಸ್ಕರ ಗೊತ್ತಿಲ್ಲ, ಅವರಿಗೆ ಕೇಳಿ, ಗೊತ್ತಿಲ್ಲ ನನಗೆ, ಅವರಿಗೆ ಕೇಳಿ. ತಾವೇ ಹೋಗಿ ಹಲ್ಲೆ ಮಾಡಿದ್ರಿ ಅನ್ನುವಂಥ ಆರೋಪ ಮಾಡಿದ್ರು. ನನ್ ಮನೆ ರೀ, ಅಲ್ಲಿ ನನ್ ಮನೆಗೆ ನಾನು ಇದು ಒಳಕತ್ತಿ ಆಯ್ತು. ಅವರೆಲ್ಲ CC ಕ್ಯಾಮ್ರಾ ಎಲ್ಲ ಓಡೋದು ಮಕ್ಕಳ ಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಿದ್ರಿ ಅಂತ. ನನ್ ಮನೆ ಅದು, ನನ್ ಮನೆಗೆ ನಾನು ಬರ್ದಾ? ಹಾಂ ಸರ್. ಹಾಂ ಸರ್. ಸ್ವಂತ ನನ್ ಮನೆ ರೀ. ನಾನು, ನಮ್ ತಂದೆ, ನಮ್ ತಾಯಿ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂಗಿ, ಅದ್ರೆಲ್ಲ ಬಾಳ ಬದುಕಿದ ಮನೆ. ನಮ್ಮ ಮನೆ ಅದು, ನಮ್ಮ ಮನೆಗೆ ನಾನು ಹೋಗ್ಬಾರ್ದಾ? ಸರ್. ಆಕಿಂದೇನಲ್ಲ ಮನೆ. ಯಾರ ಮನೆಗೆ ಆಕಿ ಕೇಳ್ರಿ ಫಸ್ಟ್ ನೀವು. ಹಾಂ ಸರ್. ಅದು ಮನೆ ಯಾರ ಹೆಸರ ಮೇಲೆ ಇದೆ, ಅದು ಯಾರ ಮನೆ ಆಸ್ತಿ ಕೇಳ್ಬೇಕಲ್ಲ ನೀವು. ಹಾಂ ಸರ್. ಹಾ ಸರ್, ಅದು ನ್ಯಾಯಾಲಯಕ್ಕೆ ಹೋಗಿ ನೆಕ್ಸ್ಟ್ ಲೀಗಲ್ ಆಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನು ಹಾಂ ಸರ್. ಮನೆ ಖಾಲಿ ಮಾಡಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಹಾಂ ಸರ್. ಹಾಂ ಸರ್. ಖಾಲಿ ಮಾಡ್ಸಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಇಂದಾನೆ ಖಾಲಿ ಮಾಡಿಸ್ತೀನಿ. ಓಕೆ ಸರ್. ಸರ್, ಈಗ ಆಸ್ತಿ ವಿಚಾರವಾಗಿ ನ್ಯಾಯಾಲಯಕ್ಕೆ ನೀವು ಮೊರೆ ಹೋಗ್ಲಿಲ್ವಾ ಸರ್? ಈಗ ಅವ್ರಿಗೆ ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ರೀ, ನ್ಯಾಯಾಲಯಕ್ಕೆ ಹೋಗಿ ಆಕೆಗೆ ಏನ್ ಕೊಡಬೇಕು ಕೋರ್ಟ್ ಅಲ್ಲಿ ಡಿಸೈಡ್ ಆಗಿದೆ, ಕೊಟ್ಟಿದೀವಿ ನಾವು. ಹಾಂ ಸರ್. ಅಷ್ಟೇ. ಹಾಂ ಸರ್. ಅಲ್ಲ, ಈಗ ಕೋರ್ಟಲ್ಲಿ ಸರ್ ಸಹೋದರಿ ಅಲ್ಲ ಅಂದರೆ ಮತ್ತೆ ಅವರಿಗೆ ಯಾಕೆ ನೀವು ಇದು ಆಸ್ತಿ ಕೊಡುವಂಥ ಇದು ಸರ್? ಹೌದು ಸರ್. ಈಗ ನನಗೆ ಅವರು ನಿಮ್ಮ ಸ್ವಂತ ಸಹೋದರಿ ಅಂತ ಹೇಳಿದ್ದಕ್ಕೆ ನಾನು ನಿಮಗೆ ಕೇಳಿದೆ. ಇದೆ ನೋಡಿ ಬ್ರದರ್, ಇದು ಆಸ್ತಿ ಆಕೆ ಆಸ್ತಿ ಕ್ಲೇಮ್ ಮಾಡಿದ್ರೆ ಕೋರ್ಟ್ ಅಲ್ಲಿ ಮಾಡ್ಕೊಳ್ಳಿ. ಇದು ನಮ್ದು ಪರ್ಸನಲ್ ವಿಚಾರ. ನಮ್ದು ಇದು ನಮ್ಮ ಇದ್ರ ವಿಚಾರ. ಓಕೆ. ಹಾಂ ಸರ್. ಇದ್ರ ಬಗ್ಗೆ ನೋ ಕಾಮೆಂಟ್. ನಾನೇನು ಮಾತಾಡಲ್ಲ, ಗೊತ್ತಾಯ್ತಲ್ಲ? ಹಾಂ ಸರ್. ಇದು ಕೋರ್ಟ್ ಅಲ್ಲಿ ಇದೆ, ಅದು ಕೋರ್ಟ್ ಅಲ್ಲಿ ಡಿಸೈಡ್ ಆಗ್ಲಿ. ಓಕೆ. ಸರಿ ಸರ್. ಅಂದ್ರೆ ಇವತ್ತೇ ನೀವು ಹೋಗಿಲ್ಲ ಸರ್ ಅವ್ರ ಮನೆಗೆ? ರೀ, ಅವ್ರ ಮನೆ ಅಲ್ಲ ರೀ, ನನ್ ಮನೆ ಅದು, ನನ್ ಮನೆ. ಹಾಂ ಸರ್. ನನ್ ಮನೆ ಸ್ವಂತ, ನಮ್ಮ ಮನೆ ಅದು, ನಮ್ ಕಾಂಪೌಂಡ್, ನಮ್ ಮನೆ. ಹಾಂ ಸರ್. ನಮ್ ತಾಯಿ ಮನೆ, ನನ್ ಮನೆ. ನಾನು ಬದುಕಿ ನಾವು ಅಲ್ಲೇ ಇದ್ದಿದ್ದು. ಈಗ 2013 ನಾವು ಹೊಸಪೇಟೆ ಶಿಫ್ಟ್ ಆಗಿರೋದು. ಹಾಂ ಸರ್. ನಮ್ ಮನೆ ಅದು, ಆಕಿಂದಲ್ಲ. ಆಕಿನ ಗಂಡನ ಮನೆ ಎಲ್ಲೋ ಐತೆ, ಜನತಾ ಬಿಲ್ಡಿಂಗ್, ಅಲ್ಲಿ ಹೋಗಿ ಇರಕ್ಕೆ ಹೇಳಿ ಆಕಿಗೆ. ಸರ್, ಅದೇ ನಮ್ಮ ಸ್ಟುಡಿಯೋದಿಂದನೂ ಕಾಲ್ ಮಾಡಿದ್ರು, ನೀವು ರಿಯಾಕ್ಟ್ ಮಾಡಲಿಲ್ಲ ಅಂತ. ಇಲ್ಲ ನಾನೇನ್ ರಿಯಾಕ್ಟ್ ಮಾಡಲ್ಲ ರೀ. ಯಾಕೆ ಮಾಡ್ಬೇಕು? ಇದು ಆಕಿ ಕೋರ್ಟ್ ಅಲ್ಲಿ ಆಸ್ತಿ ವಿಚಾರಕ್ಕೆ ಬಂದಾಗ ನಾವೇನು ಮಾಡ್ಬೇಕು? ಹಾಂ ಸರ್. ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ, ಲೋಕ ಅದಾಲತಲ್ಲಿ ಆಗಿದೆ, ಕೋರ್ಟ್ ಡಿಗ್ರಿ ಇದೆ ನಮ್ಮ ಹತ್ರ. ಅದ್ರ ಮೇಲೆ ನಾವು ಫೈಟ್ ಮಾಡ್ತೀವಿ ಬಿಡಿ. ಓಕೆ. ಅವ್ರ ಹತ್ರನೂ ಡಿಗ್ರಿ ಇದೆ ಅಂತ ಹೇಳಿದ್ರು ಸರ್. ಈಗ ಸ್ಟೇಷನ್ ಅಲ್ಲಿ ಇದ್ದಾರೆ ಸರ್. ಡಿಗ್ರಿ ಇದ್ರೆ ಹೋಗಂತ ಹೇಳ್ರಿ, ಡಿಗ್ರಿ ಇದ್ರೆ ಹೋಗಂತ ಹೇಳ್ರಿ. ಅದೇ ಸ್ಟೇಷನ್ ಅಲ್ಲಿ ಇದ್ರು, ಅದಕ್ಕೆ ಅನ್ಯಾಯ ಆಗಿದ್ರೆ ಹೋಗ್ ಹೇಳಿ. ಸರಿ ಸರ್. ತಂಗಿಯೇ ಅಲ್ಲದಿದ್ದರೆ ಆಸ್ತಿ ನೀಡಿದ್ಯಾಕೆಂದು ಪ್ರಶ್ನೆ. ನಾವೆಲ್ಲ ಒಡ ಹುಟ್ಟಿದವರು ಎಂದು ತಂಗಿ ಸ್ಪಷ್ಟನೆ. ನಾನು ಭೀಮಾ ನಾಯಕ್ ತಂಗಿಯೇ ಅಲ್ಲದಿದ್ರೆ ಆಸ್ತಿಯಲ್ಲಿ ನನಗೆ ಪಾಲು ನೀಡಿದ್ಯಾಕೆ, ನನಗೆ ಹಣ ಟ್ರಾನ್ಸ್ಫರ್ ಮಾಡಿರೋದ್ಯಾಕೆ ಅಂತ ತಂಗಿ ಪ್ರಶ್ನಿಸಿದ್ದಾರೆ. ಅಲ್ಲದೆ ನಾವೆಲ್ಲ ಒಡ ಹುಟ್ಟಿದವರು. ನನ್ನ ವೋಟರ್ ಐಡಿಯಲ್ಲಿ ನನ್ನ ತಂದೆಯಾದ ಸ್ವಾಮಿ ನಾಯಕ್ ಅಲಿಯಾಸ್ ತಾಟು ನಾಯಕ್ ಹೆಸರಿದೆ. ಆಧಾರ್ ಕಾರ್ಡ್ನಲ್ಲಿ ನನ್ನ ಗಂಡ ಮೂರ್ತಿ ನಾಯಕ್ ಹೆಸರಿದೆ ಅಂತ ಅವರ ತಂಗಿ ಸಕ್ಕುಬಾಯಿ ಭೀಮಾ ನಾಯಕ್ಗೆ ತಿರುಗೇಟು ನೀಡಿದ್ದಾರೆ. ಕೋರ್ಟ್ನಲ್ಲಿ ತಮ್ಮ ಪರವಾಗಿ ಆದೇಶವಾಗಿದೆ. ಆದರೂ ನನ್ನ ಸಹೋದರ ಭೀಮಾ ನಾಯಕ್ ಸುಮ್ಮನೆ ಕಿರಿಕ್ ತೆಗೆಯುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸ್ವಂತ ತಂಗಿ ಇಲ್ಲ ಅಂತ ಹೇಳಿದ್ರು ಆತ. ಹಂಗಂದ್ರೆ ನಮ್ಮಣ್ಣ ಸ್ವಂತ ಇಲ್ಲ ಅಂತ ನಾವು ಹೇಳ್ಬೋದು. ನಾವು ತಂದೆ ಹುಟ್ಟಿವಿ ಸರ್. ನಾವು ಬೇರೆಯವ್ರಿಗೆ ಹುಟ್ಟಿಲ್ಲ ಸರ್.
ನಾನು ಸ್ವಂತ ಸ್ವಾಮಿ ನಾಯಕ್ ತಂದೆ ಅಲಿಯಾಸ್ ನನ್ನ ಹತ್ರ ವೋಟಿಂಗ್ ಕಾರ್ಡ್ ಒಳಗೆ ನಮ್ಮ ತಂದೆ ಹೆಸರು ಸ್ವಾಮಿ ನಾಯಕ ಇರೋದು, ಗಂಡನ ಹೆಸರು ಮೂರ್ತಿ ನಾಯಕ್ ಅಂತ ಆಧಾರ್ ಕಾರ್ಡಲ್ಲಿದೆ ಸರ್. ಸರ್ ನಮ್ಮ ತಂದೆಯವ್ರ ಫೋಟೋ ತೋರಿಸ್ತೀನಿ, ರೀಸೆಂಟಾಗಿ ಒಂದು ಫೋಟೋ ಇದೆ ಸರ್ ನನ್ನ ಹತ್ರ. ಸಂಬಂಧಗಳಿಗೆ ಬೆಲೆ ಕೊಡಲ್ವಾ ಭೀಮಾ ನಾಯಕ್? ತಾಯಿಗೂ ಬೆಲೆ ಕೊಡೋದಿಲ್ವಂತೆ ಮಾಜಿ ಶಾಸಕ. ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯಕ್ ಸಂಬಂಧಗಳಿಗೆ ಬೆಲೆ ಕೊಡಲ್ಲ ಅಂತ ಅವರ ತಂಗಿ ಆರೋಪಿಸಿದ್ದಾರೆ. ತಾಯಿಗೆ ಸಹ ಯಾವುದೇ ಬೆಲೆ ಕೊಡಲ್ಲ ಅಂತ ಕೂಡ ಆರೋಪ ಮಾಡಿದ್ದಾರೆ. ಅಲ್ಲದೆ ಇತ್ತೀಚೆಗಷ್ಟೇ ಅವರ ಮಗನ ನಿಶ್ಚಿತಾರ್ಥ ಮಾಡಿದ್ರಂತೆ. ಈ ನಿಶ್ಚಿತಾರ್ಥಕ್ಕೂ ತಂಗಿ ಮತ್ತು ತಾಯಿಯನ್ನ ಕರೆದಿಲ್ಲ ಅಂತ ಸಕ್ಕುಬಾಯಿ ಆರೋಪಿಸಿದ್ದಾರೆ. ಅಲ್ಲದೆ ಕೋರ್ಟ್ ಆದೇಶ ಇದ್ರೂ ನಿರಂತರವಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಸಕ್ಕುಬಾಯಿ ಮಾಹಿತಿ ನೀಡಿದ್ದಾರೆ. ಇಲ್ಲ ಸರ್, ನಮಗೆ ಹೊಡೆಯೋದು ಬಡಿಯೋದು ಜನರಿಗೆ ಕಡಿಸೋದು. ಈಗ ನಮ್ಮ ಮನ್ಯಾಗ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಕ್ಳು ಅದಾರ. ಫುಲ್ಲು ಹೊಡೆದು ನಂದು ಸಿ ಸಿ ಕ್ಯಾಮ್ರಾ ಇದೆ ಸರ್. ಸಿಟಿ ಪೋಜ್ ಎಲ್ಲ ತೊಗೊಂಡೋಗಿ ಎಲ್ಲ ನಮ್ಮ ಹುಡುಗಿಯರಿಗೆಲ್ಲ ಬಡ್ದು ನನ್ನ ಮಕ್ಕಳಿಗೆಲ್ಲ ಬಡ್ದು ಹೋಗಿದ್ದಾರೆ ಸರ್. ನಮಗೆಲ್ಲ ಫುಲ್ಲು ಹೊಡೆದು ತಾಳಿ ಗೀಳಿ ಎಲ್ಲ ಕಿತ್ತಿ, ಚೈನ್ಸರೆಲ್ಲ ಕಿತ್ತಿ, ತಲೆ ಹೊಡೆದು ತಲೆ ಅಲ್ಲಿ ಸಿ ಸಿ ಕ್ಯಾಮ್ರಾದಾಗ ಆ ರೂಮ್ ಒಳಗೆ ನನಗೆ ಬಡ್ದಿರೋ ಆ ಸಿ ಸಿ ಕ್ಯಾಮ್ರಾದ್ರಾಗ ಇದೆ ಸರ್. ಆದರೆ ಎಲ್ಲ ಫುಟೇಜ್ ಎತ್ಕೊಂಡು ಹೋಗಿದ್ದಾರೆ ಸರ್. ಇದ್ರ ಮೇಲೆ ಫುಲ್ ಕ್ರಮ ತೊಗೋಬೇಕಂತ ಭೀಮಾ ನಾಯಕ್ ಹೆಸರ ಮೇಲೆ ರೌಡಿ ಜಮ್ ಮಾಡ್ತಾರೆ ಸರ್. ಯಾಕಂದರೆ ಅಣ್ಣ ಅಂತ ತಂಗಿ ಅಂತ ಕೂಡ ನೋಡಲ್ಲ, ಫ್ಯಾಮಿಲಿ ಅನ್ನೋದು ನಮಗೆ ದೌರ್ಜನ್ಯ ಮಾಡಿ ನಮಗೆಲ್ಲ ಭಾಳ ತುಳಿಯೋಕೆ ನೋಡ್ತಾನೆ ಸರ್. ಮುಂದೆ ದುಡಿಯೋಕ್ಕೂ ಬಿಡಲ್ಲ, ಏನಿಲ್ಲ. ಯಾವತ್ತೂ ದುಡಿಯೋಕ್ಕೂ ಕೊಟ್ಟಿಲ್ಲ, ಯಾವತ್ತೂ ನಮಗೆ ನೋಡೋದು ಇಲ್ಲ ಸರ್. ಎತ್ತ ತಾಯಿಗೆ ನೋಡಲ್ಲ ಸರ್ ಆತ. ಮೊನ್ನೆ ಎಂಗೇಜ್ಮೆಂಟ್ ಮಗಂದಾಗಿದ್ರೆ ಕೂಡ ಎತ್ತ ತಾಯಿಗೆ ನನಗೆ ಇಬ್ಬರಿಗೂ ಕರೆದಿಲ್ಲ ಸರ್. ಇದು ಮಾಜಿ ಶಾಸಕ ಭೀಮಾ ನಾಯಕ್ ತಂಗಿ ಜೊತೆ ಆಸ್ತಿಗಾಗಿ ಕಿರಿಕ್ ಮಾಡಿಕೊಂಡಿರೋ ಕಥೆಯಾದ್ರೆ, ಶಿವಮೊಗ್ಗದಲ್ಲಿ ನಡೆದಿರೋ ಅದೊಂದು ಕೊಲೆ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಅಂಗನವಾಡಿ ಸಹಾಯಕಿ ಮೃತದೇಹ ನಗ್ನ ಸ್ಥಿತಿಯಲ್ಲಿ ದೊರಕಿದೆ. ಇದು ರೇಪ್ ಅಂಡ್ ಮರ್ಡರ್ ಆಗಿರೋ ಸಾಧ್ಯತೆಗಳು ಹೆಚ್ಚಾಗಿವೆ. ಹೀಗಾಗಿ ಪೊಲೀಸರು ಕೂಡ ರೇಪ್ ಅಂಡ್ ಮರ್ಡರ್ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ.